10ನೇ ತರಗತಿಯ ಪರೀಕ್ಷೆ ಬರೆಯಲು ಸಿದ್ಧ ಆಗಿರುವ ಎಲ್ಲ ಮುದ್ದು ಮಕ್ಕಳೇ, ಇವತ್ತು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕೋರಿಂಗ್ ಪ್ಯಾಕೇಜ್ನ ವಿಡಿಯೋವನ್ನ ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಈಗಾಗಲೇ ಪಾಸಿಂಗ್ ಪ್ಯಾಕೇಜ್ನ ವಿಡಿಯೋವನ್ನ ತಾವೆಲ್ಲ ನೋಡಿದಿರಿ. ಸಾಕಷ್ಟು ಪ್ರೀತಿ ವಿಶ್ವಾಸವನ್ನ ನೀವು ತೋರಿಸಿದಿರಿ. ಆ ಒಂದು ಪ್ರೀತಿ ವಿಶ್ವಾಸ ಸದಾಕಾಲ ಹೀಗೆ ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 25ಕ್ಕೆ 25 ಅಂಕಗಳನ್ನ ಯಾವ ರೀತಿ ನೀವು ಗಳಿಸಬೇಕು, ಆ ಅಂಕಗಳನ್ನ ಗಳಿಸ್ಬೇಕಂತಂದ್ರ ಯಾವೆಲ್ಲ ಅಂಶಗಳ ಬಗ್ಗೆ ತಾವು ಗಮನ ಹರಿಸ್ಬೇಕು ಅನ್ನೋದನ್ನ ಇವತ್ತ ಚರ್ಚೆ ಮಾಡ್ತೀನಿ. ಇಲ್ಲಿ ನೇರವಾದ ಪ್ರಶ್ನೆಗಳನ್ನ ಚರ್ಚೆ ಮಾಡೋದಿಲ್ಲ, ಬದಲಾಗಿ ಅನ್ವಯಿಕ ಪ್ರಶ್ನೆಗಳು ಜೊತೆಗೆ ಪರೀಕ್ಷೆಗೆ ರಿಪೀಟ್ ಆಗಿ ಬಿದ್ದಂತಹ ಪ್ರಶ್ನೆಗಳನ್ನ ನಾ ಚರ್ಚೆ ಮಾಡ್ತೀನಿ. ಇಲ್ಲಿ ಅದರ ಜೊತೆಗೆ ನೀವೇನ್ ಮಾಡ್ಬೇಕು ಅಂತಂದ್ರ 12 ಅಂಕದ ಪ್ರಶ್ನೆಗಳು, ನಿಯಮಕ್ಕೆ ಸಂಬಂಧಪಟ್ಟ ಹಾಗೆ 2 ಅಂಕ, ವ್ಯತ್ಯಾಸಗಳಿಗೆ ಸಂಬಂಧಪಟ್ಟ ಹಾಗೆ 2 ಅಂಕ, ದೃಷ್ಟಿದೋಷ ಕಾರಣ ಪರಿಹಾರಗಳು, ಗ್ರಂಥಿಗಳು ಅವುಗಳ ಒಂದು ಸ್ರವಿಸುವಂತಹ ಹಾರ್ಮೋನುಗಳು, ಅವುಗಳ ಕೊರತೆಯಿಂದ ಆಗುವಂತಹ ಒಂದು ಸಂಗತಿಗಳು, ಜೊತೆಗೆ ಲವಣಗಳು, ಅವುಗಳ ಸಾಮಾನ್ಯ ಹೆಸರು, ರಾಸಾಯನಿಕ ಹೆಸರು, ತಯಾರಿ, ಉಪಯೋಗ, ಎಲ್ಲಾ ಸಂಗತಿಗಳನ್ನ ಮೊದಲು ನೀವು ಕಡ್ಡಾಯವಾಗಿ ನೋಡ್ಕೊಳ್ಬೇಕು. ಸೊ ಇವುಗಳ ಆಧಾರಿತವಾಗಿ ಕೆಲವೊಂದು ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳನ್ನ ಪಾಸಿಂಗ್ ಪ್ಯಾಕೇಜ್ ನ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗ ನಾನು ಹಾಕಿದ್ದೀನಿ. ಅವುಗಳನ್ನ ಒಂದ್ಸಾರಿ ನೋಡ್ಕೊಂಡ್ಬಿಡಿ. ಅದರ ಹೊರತಾಗಿ ರಸಾಯನಶಾಸ್ತ್ರದಲ್ಲಿ ನೀವು ಏನೆಲ್ಲ ಓದಬೇಕು ಅನ್ನೋದನ್ನ ಇವತ್ತು ನಾನು ಚರ್ಚೆ ಮಾಡ್ತೀನಿ. ಸೊ ಪ್ರಥಮವಾಗಿ ಇಲ್ಲಿ ನೀರಿನ ವಿದ್ಯುತ್ ವಿಭಜನೆ ಅನ್ನುವಂತಹ ಒಂದು ಘಟಕಕ್ಕೆ ಸಂಬಂಧಪಟ್ಟಾಗ ಇಲ್ಲಿ ಇದರ ಸಮೀಕರಣವನ್ನ ತಾವೆಲ್ಲ ಬರಿತೀರಿ. ಸೊ ಸಮೀಕರಣವನ್ನ ನೀವು ಯಾವ ರೀತಿ ಬರಿತೀರಿ ಅಂತಂದ್ರ, ಸೊ ನೀರಿಗೆ ನಾವು ಇದನ್ನ ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ, ಸೊ ನಾ ಏನ್ ಮಾಡೇವಿ, ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಕೊಟ್ಟಿದ್ದೀವಿ. ವಿದ್ಯುತ್ ವಿಭಜನೆ ಮಾಡಿದಾಗ ನೀರು H2 ಮತ್ತು O2 ಆಗಿ ಇಲ್ಲಿ ವಿಭಜನೆ ಆಯಿತು. ಪ್ರಶ್ನೆ ಏನು ಕೇಳಬಹುದು ಅಂದ್ರೆ, ಇದರ ಸರಿದೂಗಿಸಿದ ಸಮೀಕರಣವನ್ನ ಬರೀರಿ ಅಂತ ಮೊದಲು ಕೇಳ್ಬೋದು. ಹೀಗಾಗಿ ನೀವು ಸಮೀಕರಣವನ್ನ ಸರಿದೂಗಿಸ್ತೀರಿ ಅಂತ ಅನ್ಕೊಂಡೇನೆ ನಾನು. ಸಮೀಕರಣ ಸರಿದೂಗಿಸಿದ ಮೇಲೆ ಇದು ಯಾವ ರೀತಿಯ ಸಮೀಕರಣ ಅನ್ನುವಂತ ಪ್ರಶ್ನೆ ಬರ್ತದೆ. ತಾವೆಲ್ಲ ಹೇಳ್ತೀರಿ, ಒಂದು ಪ್ರತಿವರ್ತಕ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳಾದರೆ ಅದು ವಿಭಜನೆ ಅಂತ ಹೇಳ್ತೀರಿ ನೀವಿಲ್ಲಿ. ಸೊ 4 ಆಪ್ಷನ್ ಕೊಟ್ಟು ಅಲ್ಲಿ ವಿಭಜನೆ ಅನ್ನೋದನ್ನ ಕೊಟ್ಟಿಲ್ಲ ಅಂತಂದ್ರ ಸೊ ಗೊಂದಲಕ್ಕೀಡಾಗ್ತಾರ ಮಕ್ಕಳು. ಹಂಗಾರೆ ಏನಾಗೈತೆ ನೋಡ್ರಿ, ಇಲ್ಲಿ ನೀರಿದ್ದಿದ್ದು ಅದು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಾಗಿ ವಿಭಜನೆ ಆಗ್ಬೇಕಂತಂದ್ರ ಇದು ವಿದ್ಯುತ್ ಅನ್ನ, ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಏನಾಗೈತಿ ಅಂತಂದ್ರ ಇದು ವಿಭಜನೆ ಆಗೈತಿ. ಹಂಗಾರ ಶಕ್ತಿಯನ್ನ ಹೀರ್ಕೊಂಡೈತಿ. ಶಕ್ತಿಯನ್ನ ಹೀರ್ಕೊಂಡಿದ್ದಕ್ಕ ಇದು ಅಂತರ್ ಉಷ್ಣಕ ಕ್ರಿಯೆ ಆಗಿರ್ತೈತಿ. ವಿಭಜನ ಕ್ರಿಯೆನೂ ಹೌದು, ಜೊತೆಗೆ ಅಂತರ್ ಉಷ್ಣಕ ಕ್ರಿಯೆನೂ ಹೌದಿದು. ಹೀಗಾಗಿ ಇವ್ ಸಂಬಂಧಪಟ್ಟಂಗ 2 ಸಂಗತಿ ನೆನಪಿಡ್ರಿ. ಜೊತೆಗಿಲ್ಲಿ ಉತ್ಪನ್ನಗಳ ಒಂದು ಅನುಪಾತವನ್ನ ಕೇಳ್ಬೋದು. ಇವುಗಳ ಗಾತ್ರಗಳ ಅನುಪಾತವನ್ನ ಕೇಳ್ಬೋದು. ಹಂಗಾರೆ ನೀವು ನೋಡಬಹುದು, ಉತ್ಪನ್ನದಾಗ 2 ಹೈಡ್ರೋಜನ್ ಅದಾವ, ಆಕ್ಸಿಜನ್ಗಳು 1 ಐತಿ. ಹಂಗಾರೆ ಇವುಗಳ ಅನುಪಾತ ಎಷ್ಟು ಅಂತ ಕೇಳಿದಾಗ ಗಾತ್ರಗಳ ಅನುಪಾತ 2:1 ಅಂತ ಬರೀತೀರಿ. ಜೊತೆಗೆ ಸ್ವಲ್ಪ ಇನ್ನೂ ಟ್ವಿಸ್ಟ್ ಮಾಡಿ ರಾಶಿಗಳ ಅನುಪಾತವನ್ನ ಕೇಳ್ಬೋದು. ಹಂಗಾರೆ ರಾಶಿಗಳ ಅನುಪಾತವನ್ನ ಕೇಳಿದಾಗ ನೋಡ್ರಿ, ಉತ್ಪನ್ನಗಳಲ್ಲಿ ಹೈಡ್ರೋಜನ್ ರಾಶಿ 1 ಅಂತ ನಿಮಗೆ ಗುರುತೈತಿ. ಅವು 2 ಅದಾವ, 2 ಆಯ್ತು. ಒಟ್ಟಾರೆ 2 ಪರಮಾಣು ಅದಾವ, 2 2 4 ಆಯ್ತು. ಅನುಪಾತ ಆಮ್ಲಜನಕದ ರಾಶಿ 16, ಅವ್ 2 ಅದಾವ, 16 2 32 ಆಯ್ತು. ಹಂಗಾರ ರಾಶಿ ಅನುಪಾತ ಎಷ್ಟು ಅಂದಾಗ 4:32. ಇದನ್ನ ಸಿಂಪ್ಲಿಫೈ ಮಾಡಿದಾಗ 4 1 4 8, ಹಂಗಾರ ಅನುಪಾತ ಎಷ್ಟು ಆಕತಿ ಅಂದ್ರ 1:8 ಆಕತಿ ಅಂತ ನೀವು ಇಲ್ಲಿ ಬರೀಬೇಕು. ಸೊ ಗಾತ್ರ ಅನುಪಾತ, ರಾಶಿ ಅನುಪಾತ, ಜೊತೆಗೆ ಇದು ಯಾವ ರೀತಿಯ ಸಮೀಕರಣ ಅನ್ನುವಂತ ಪ್ರಶ್ನೆಯನ್ನ ನೀವು ನೋಡ್ರಿ. ಇದೇ ರೀತಿಯಾಗಿ ಇನ್ನೊಂದು ಸಮೀಕರಣ ಲೆಡ್ ನೈಟ್ರೇಟ್ PbNO3. ಸೊ ಲೆಡ್ ನೈಟ್ರೇಟ್ ನ ಒಂದು ವಿಭಜನೆ ಕ್ರಿಯೆ ನೋಡಿದಾಗ ನಮಗಿಲ್ಲಿ ಸಮೀಕರಣ ಯಾವುದು ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಕೇಳಬಹುದು. ಹಂಗಾರೆ ಇಲ್ಲಿ ಸಮೀಕರಣವನ್ನ ಕೇಳಿದ್ರು ಅಂತಂದ್ರ ಇದು ಕೂಡ ನೋಡ್ರಿ ವಿಭಜನ ಕ್ರಿಯೆ. ಲೆಡ್ ನೈಟ್ರೇಟ್ ಇದ್ದಿದ್ದು ವಿಭಜನೆ ಆಗ್ಬೇಕಂದ್ರ ಇಲ್ಲಿ ಉಷ್ಣವನ್ನ ಕೊಡಬೇಕು. ಹೀಗಾಗಿ ಇಲ್ಲಿ ಉಷ್ಣದ ಹೀರಿಕೆ ಆಕತಿ. ಹಂಗಾರೆ ಉಷ್ಣದ ಹೀರಿಕೆ ಆಗೈತಿ ಅಂದ್ರೆ ತಾವು ಕಲಿತೀರಿ, ಇದು ಅಂತರ್ ಉಷ್ಣಕ ಕ್ರಿಯೆ ಅಂತ ಹೇಳ್ತೀವಿ.
ಸೊ ಇದು ಕೂಡ ಅಂತರುಷ್ಣಕ, ಇದು ಕೂಡ ಅಂತರುಷ್ಣಕ, ಜೊತೆಗೆ ಎರಡೂ ಸಮೀಕರಣಗಳು ವಿಭಜನ ಕ್ರಿಯೆಗೆ ಉದಾಹರಣೆಗಳು. ಮೇಲಿನ ಸಮೀಕರಣದಲ್ಲಿ ಬರುವಂತಹ ಒಂದು ಪ್ರಶ್ನೆ ಏನಪ್ಪಾ ಅಂದ್ರ ನೈಟ್ರೋಜನ್ ಡೈಆಕ್ಸೈಡ್ ಅಥವಾ ಈ ಒಂದು ಸಮೀಕರಣದಾಗ ಕಂದು ಬಣ್ಣದ ಧೂಮ ಯಾವುದು ಅಂತ ಕೇಳ್ತಾರ. ಹಂಗಾರೆ ಕಂದು ಬಣ್ಣದ ಧೂಮ ಯಾವುದು ಅಂತ ಕೇಳಿದಾಗ NO2 ಏನಪ್ಪಾ ಅಂದ್ರೆ ಇದು ಕಂದು ಬಣ್ಣದ ಧೂಮವನ್ನ ಕೊಡತತಿ ಅನ್ನುವಂತ ಸಂಗತಿಯನ್ನ ಬರೀಬೇಕು. ಇದೇ ರೀತಿಯಾಗಿ ವಿಭಜನೆಗೆ ಸಂಬಂಧಪಟ್ಟ ಹಾಗೆ ಎರಡು ಸಮೀಕರಣಗಳು ಬಹಳ ಇಂಪಾರ್ಟೆಂಟ್. ಸಿಲ್ವರ್ ಕ್ಲೋರೈಡ್ ಮತ್ತು ಸಿಲ್ವರ್ ಬ್ರೋಮೈಡ್ ಇವುಗಳು ಕೂಡ ವಿಭಜನೆ ಆಕಾವ. ಯಾವಾಗ ವಿಭಜನೆ ಆಕಾವ ಅಂತ ಕೇಳಿದ್ರೆ ಸೂರ್ಯನ ಬೆಳಕಿನ ಸಹಾಯದಿಂದ. ಹಂಗಾರೆ ಇಲ್ಲಿ ಅವು ಸೂರ್ಯನ ಬೆಳಕನ್ನ ಹೀರಿಕೊಳ್ತಾವ. ಹೀರಿಕೊಂಡಾಗ ಏನಾಗತ್ತತಿ ಅಂದ್ರೆ Ag+Cl2 ದೆನ್ Ag+Br2. ಸೊ ಇವು ಕೂಡ ವಿಭಜನೆ ಜೊತೆಗೆ ಏನ್ ಹೇಳ್ಬೋದು ನಾವಿಲ್ಲಿ, ಇವು ಅಂತರುಷ್ಣಕ ಕ್ರಿಯೆಗಳು ಅಂತ ಹೇಳ್ಬೋದು. ಇವುಗಳ ಉಪಯೋಗವನ್ನ ಕೇಳ್ಯಾನ ಅರ್ಧ ವಾರ್ಷಿಕ ಪರೀಕ್ಷೆ ಒಳಗ. ಇವುಗಳನ್ನ ಕಪ್ಪು ಬಿಳುಪು ಛಾಯಾಚಿತ್ರಗಳಲ್ಲಿ ಬಳಸ್ತಾರ. ಕಪ್ಪು ಬಿಳುಪು ಛಾಯಾಚಿತ್ರಗಳಲ್ಲಿ ಬಳಸ್ತಾರ ಅನ್ನುವಂಥದನ್ನ ನೆನಪಿಡ್ರಿ. ಉಷ್ಣ ವಿಭಜನೆಗೆ ಸಂಬಂಧಪಟ್ಟಂಗ ಈ ಮೂರು ಸಂಗತಿಗಳು ಬಹಳನೇ ಇಂಪಾರ್ಟೆಂಟ್ ಇಲ್ಲಿ. ಹಾಗೆ ಮುಂದಿನ ಪ್ರಶ್ನೆ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಸಾಕಷ್ಟು ಅಭ್ಯಾಸ ಮಾಡ್ರಿ ಮಕ್ಕಳು ನೀವೆಲ್ಲ. ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿವೆ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿವೆ ಅನ್ನೋದನ್ನ ಕಲಿತೀರಿ. ಆಮ್ಲದಲ್ಲಿ ನೀಲಿ ಲಿಟ್ಮಸ್ ಹಾಕಿದಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಪ್ರತ್ಯಾಮ್ಲದಲ್ಲಿ ನಾವು ಕೆಂಪು ಲಿಟ್ಮಸ್ ಹಾಕಿದಾಗ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಅನ್ನುವಂತ ಅಂಶಗಳನ್ನ ಕಲಿತೀರಿ. ಪ್ರಶ್ನೆ ಏನ್ ಕೇಳ್ತಾನಂತಂದ್ರೆ, ಒಬ್ಬ ಅಂಧ ವ್ಯಕ್ತಿ, ಕಣ್ಣು ಕಾಣದ ವ್ಯಕ್ತಿ, ಅವನಿಗೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಕೊಟ್ರ ಅವುಗಳನ್ನ ಯಾವ ರೀತಿಯ ಪತ್ತೆ ಹಸ್ತಾನ ಅನ್ನುವಂತ ಪ್ರಶ್ನೆಯನ್ನು ಕೇಳ್ತಾರ. ಸೊ ಬಹಳಷ್ಟು ಮಕ್ಕಳಿಗೆ ಥಟ್ಟನೆ ಬರುವಂತ ಉತ್ತರ ಏನು ಅಂತಂದ್ರ ಆಮ್ಲಗಳು ಹುಳಿ ಆಗ್ಯಾವ, ಪ್ರತ್ಯಾಮ್ಲಗಳು ಕಹಿ ಆಗ್ಯಾವ. ಹಂಗಾರೊಬ್ಬ ದುರ್ಬಲ ಅಂದ್ರ ಅಂಧ ಒಂದು ವ್ಯಕ್ತಿ ಟೇಸ್ಟ್ ಮಾಡುವ ಮೂಲಕ ಇದು ಆಮ್ಲ ಮತ್ತು ಪ್ರತ್ಯಾಮ್ಲ ಅಂತ ಹೇಳ್ತಾನ ಅಂತ ನೀವು ಇಲ್ಲಿ ಹೇಳ್ತೀರಿ. ಆದ್ರೆ ಮಕ್ಕಳೇ, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಟೇಸ್ಟ್ ಮಾಡುವ ಮೂಲಕ ಪತ್ತೆ ಹಚ್ಚೋದು ಕಷ್ಟ. ದುರ್ಬಲ ಆಮ್ಲ ಇತ್ತು ಓಕೆ, ಪ್ರಬಲ ಆಮ್ಲ ಅಥವಾ ಪ್ರಬಲ ಪ್ರತ್ಯಾಮ್ಲ ಇತ್ತು ಅಂತಂದ್ರೆ ಎರಡೂ ಕಂಡೀಷನ್ದಾಗ ಅವೆರಡೂ ಸುಡ್ತಾವ. ಹೀಗಾಗಿ ಟೇಸ್ಟ್ ಮಾಡೋ ಮೂಲಕ ಪತ್ತೆ ಹಚ್ಚಕ್ ಆಗಂಗಿಲ್ಲ. ಹಂಗಾರೆ ಏನ್ ಮಾಡಬಹುದು ಅಂದ್ರೆ ಗ್ರಾನ ಸೂಚಕಗಳು ಅನ್ನುವಂಥದ್ದನ್ನ ನೀವು 2ನೇ ಪಾಠದಾಗ ಕಲಿತೀರಿ. ಗ್ರಾನ ಸೂಚಕ ಅಂದ್ರೆ ಏನ್ರಿ, ವಾಸನೆಯನ್ನ ನೋಡುವ ಮೂಲಕ ನಾವು ಪತ್ತೆ ಹಚ್ಚಬಹುದು. ಗ್ರಾನ ಸೂಚಕ ಯಾವ್ಯಾವು ಅಂದ್ರೆ ಕಲಿತೀರಿ. ಈರುಳ್ಳಿ ಆಗಿರಬಹುದು, ಲವಂಗ ಆಗಿರಬಹುದು, ಆಮೇಲೆ ವೆನಿಲ್ಲಾ ಆಗಿರಬಹುದು, ಬೆಳ್ಳುಳ್ಳಿ ಆಗಿರಬಹುದು. ಇವೆಲ್ಲ ಗ್ರಾನ ಸೂಚಕಗಳು. ಹಂಗಾರೆ ವ್ಯಕ್ತಿಗೆ ಗ್ರಾನ ಸೂಚಕಗಳನ್ನ ಯೂಸ್ ಮಾಡಿ ಯಾವ ರೀತಿ ಪತ್ತೆ ಹಚ್ಚಬಹುದು ಅಂತಂದ್ರೆ, ಎಲ್ಲಾ ಗ್ರಾನ ಸೂಚಕಗಳು ಆಮ್ಲದಲ್ಲಿ ಹಾಕಿದಾಗ ಅವುಗಳ ವಾಸನೆ ಹಾಗೆ ಇರ್ತತಿ, ವಾಸನೆ ಕಳೆದುಕೊಳ್ಳುದಿಲ್ಲ. ಅದನ್ನ ಪ್ರತ್ಯಾಮ್ಲದ ಹಾಕಿದ್ವು ಅಂತಂದ್ರ ವಾಸನೆಯನ್ನ ಕಳೆದುಕೊಳ್ತಾವ. ಹೀಗಾಗಿ ಆಮ್ಲದಲ್ಲಿ ಈ ಒಂದು ಗ್ರಾನ ಸೂಚಕಗಳನ್ನ ಹಾಕಿ ವಾಸನೆ ಇತ್ತು ಅಂತಂದ್ರ ಅದು ಆಮ್ಲ ಅಂತ ಹೇಳ್ತಾನ. ವಾಸನೆ ಹೋಯ್ತು ಅಂತಂದ್ರ ಅವುಗಳಿಗೆ ಪ್ರತ್ಯಾಮ್ಲ ಅಂತ ಹೇಳಿ ಒಬ್ಬ ಅಂಧ ವ್ಯಕ್ತಿ ಹೇಳ್ತಾನ ಅಂತ ನೀವು ಉತ್ತರವನ್ನ ಇಲ್ಲಿ ಬರೀಬೇಕಾಗತ್ತಿ. ಹಾಗೆ ಮುಂದ ಪ್ರಕ್ಷೇಪಣ ಕ್ರಿಯೆ ಬಗ್ಗೆ ಕೇಳ್ತಾನ. ಇದು ಬಹಳಷ್ಟು ಇಂಪಾರ್ಟೆಂಟ್. ಸೊ ಪ್ರಕ್ಷೇಪಣ ಕ್ರಿಯೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳ ವರ್ತನೆ. ಸೊ ನಮಗಿಲ್ಲಿ NaCl ಮತ್ತು ಬೇರಿಯಂ ಸಲ್ಫೇಟ್ಗಳ ಸಿಗುತ್ತಾವ. ಇದು ಯಾವ ರೀತಿಯ ಸಮೀಕರಣ ಅಂತ ನಿಮ್ಮನ್ನು ಪ್ರಶ್ನೆ ಮಾಡಿದಾಗ ಸುಲಭವಾಗಿ ಹೇಳ್ತೀರಿ, ಇದು ದ್ವಿಸ್ಥಾನ ಪಲ್ಲಟದ ಸಮೀಕರಣ ಅಂತ ಹೇಳ್ತೀರಿ. ಹಂಗಾರೆ ದ್ವಿಸ್ಥಾನ ಪಲ್ಲಟ ಅಂತ ಹೇಳ್ತೀರಿ ನೀವು ಅಯಾನುಗಳ ಒಂದು ವಿನಿಮಯದಿಂದ, ಅಯಾನುಗಳ ವಿನಿಮಯದಿಂದ ಅಲ್ಲಿ ಸಮೀಕರಣ ನಡೆದತಿ. ಹೀಗಾಗಿ ಅದಕ್ಕೆ ದ್ವಿಸ್ಥಾನ ಪಲ್ಲಟ ಅಂತ ಹೇಳಿ ಕರಿತೀರಿ. ಈ ಒಂದು ಸಮೀಕರಣದಾಗ ಏನ್ ನೋಡ್ಬೇಕು ಅಂದ್ರೆ ನೀವು ಇಲ್ಲಿ ಉಂಟಾಗುವಂತಹ ಪ್ರಕ್ಷೇಪ ಯಾವುದು ಅನ್ನುವಂತಹ ಸಂಗತಿಯನ್ನು ನೋಡ್ಬೇಕ್ರಿ. ಹಂಗಾರೆ ಇಲ್ಲಿ ಉಂಟಾಗುವಂತಹ ಪ್ರಕ್ಷೇಪ ಯಾವುದು, ಬೇರಿಯಂ ಸಲ್ಫೇಟ್. ಹೀಗಾಗಿ ಪ್ರಕ್ಷೇಪಣ ಕ್ರಿಯೆ ಎಂದರೇನು, ಉದಾಹರಣೆ ಕೊಡಿ ಅಂತ ನೇರ ಪ್ರಶ್ನೆ ಕೇಳಬಹುದು. ಅಥವಾ ಸಮೀಕರಣವನ್ನ ಕೊಟ್ಟ ಇಲ್ಲಿ ಯಾವ ಪ್ರಕ್ಷೇಪ ಉಂಟಾಗೈತಿ ಅಂತ ಕೇಳಬಹುದು. ಇಲ್ಲಿ ಉಂಟಾದಂತಹ ಪ್ರಕ್ಷೇಪ ಯಾವುದು,
ಬೇರಿಯಂ ಸಲ್ಫೇಟ್ ಅನ್ನುವಂತ ಸಂಗತಿಯನ್ನ ನೀವಿಲ್ಲಿ ಹೇಳ್ಬೋದು. ಹೀಗಾಗಿ ಪ್ರಕ್ಷೇಪಣ ಕ್ರಿಯೆ ಬಗ್ಗೆ ನೆನಪಿಡ್ರಿ. ನಂತರ ಇಲ್ಲಿ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಥವಾ ಪರಮಾಣುಗಳ ವಿನಿಮಯ ನಡೆಯುತ್ತದೆಯೋ ಅನ್ನುವಂತ ಪ್ರಶ್ನೆ ಕೇಳ್ತಾರ. ಯಾವಾಗಲೂ ನೆನಪಿಡ್ರಿ, ಇಲ್ಲಿ ಅಯಾನುಗಳ ವಿನಿಮಯ ಮಾತ್ರ ನಡೆಯುತ್ತದೆ ಅನ್ನುವಂತಹ ಉತ್ತರವನ್ನ ನೀವು ಬರೀಬೇಕು. ನೆಕ್ಸ್ಟ್ Cu+O2 CuO ಅನ್ನುವಂತಹ ಸಮೀಕರಣವನ್ನ ಕೊಟ್ಟ. ಇದು ಯಾವ ರೀತಿಯ ಸಮೀಕರಣ ಅನ್ನುವಂತಹ ಪ್ರಶ್ನೆ ಬಿದ್ರೆ ಬರೀಬಹುದು ನೀವು. 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಒಂದು ಉತ್ಪನ್ನ ಕೊಟ್ಟರೆ ಅದು ರಾಸಾಯನಿಕ ಸಂಯೋಗ ಅಂತ ಹೇಳ್ತೀರಿ. ಹೌದು, ರಾಸಾಯನಿಕ ಸಂಯೋಗ ಇದು ನಿಜ. ಜೊತೆಗೆ ಇಲ್ಲಿ ನೋಡ್ಬೋದು ನೀವು, ತಾಮ್ರವು ಆಮ್ಲಜನಕವನ್ನ ಪಡೆದುಕೊಂಡೈತಿ. ಹಂಗಾರೆ ಇದನ್ನು ಕಲಿತೀರಿ. ವಸ್ತು ಆಮ್ಲಜನಕ ಪಡೆದುಕೊಂಡರೆ ಅದಕ್ಕ ಉತ್ಕರ್ಷಣೆ ಅಂತ ಕರೀತೀರಿ. ಹೀಗಾಗಿ ಆಪ್ಷನ್ದೊಳಗ ನಿಮಗ ಸಂಯೋಗ ಅಂತ ಕೊಡದ ಉತ್ಕರ್ಷಣೆ ಅಂತ ಕೊಟ್ಟಿದ್ದ ಅಂದ್ರೆ ಉತ್ಕರ್ಷಣೆ ಅಂತ ಹಾಕಬೇಕು. ಅಥವಾ ಪ್ರಶ್ನೆನ ಇದು ಯಾವ ವಿಧದ ಸಮೀಕರಣ ಅಂದಾಗ ಎರಡೂನು ಬರೀಬೇಕು. ಇದು ರಾಸಾಯನಿಕ ಸಂಯೋಗ ಹೌದು, ಜೊತೆಗೆ ಇದು ಉತ್ಕರ್ಷಣೆ ಹೌದು ಅಂತ ಬರೀತೇವೆ. ಸೊ ಮೇಲಿನ ಒಂದು ಸಮೀಕರಣಕ್ಕೆ ನಾವೇನ್ ಅನ್ಬೋದ್ರಿ, ಇದು ಉತ್ಕರ್ಷಣೆ ಸಮೀಕರಣ ಅಂತ ಕೇಳ್ಬೋದು. ಇದನ್ನ ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಏನ್ ಕೇಳ್ತಾನಂತಂದ್ರ, ಈ ಉತ್ಕರ್ಷಣ ಸಮೀಕರಣ ಏನ್ ನಡೆದತಿ ಇದನ್ನ ಯಾವ ರೀತಿ ರಿವರ್ಸ್ ಮಾಡಬಹುದು ಅಂತ ಕೇಳ್ತಾನ. ಈ ಸಮೀಕರಣವನ್ನ ಯಾವ ರೀತಿ ರಿವರ್ಸ್ ಮಾಡಬಹುದು ಅಂತ ಕೇಳ್ತಾನ. ಹಂಗಾರೆ ನೆನಪಿಡ್ರಿ, ಇದು ಉತ್ಕರ್ಷಣೆ ಆಗೇತಿ ಅಂತಂದ್ರ ಇದನ್ನ ರಿವರ್ಸ್ ಮಾಡ್ಬೇಕಂದ್ರ ಅದರ ವಿರುದ್ಧವಾದ ಕ್ರಿಯೆ ರೀ, ಅಪಕರ್ಷಣೆ ಮಾಡ್ಬೇಕು. ಹೀಗಾಗಿ ನಮಗೇನು CuO ಬಂದತಿಲ್ಲ, ಈ CuO ಇದು ಹೈಡ್ರೋಜನ್ ಜೊತೆ ವರ್ತಿಸುವಂಗ ಮಾಡಿದ್ರೆ ಏನಾಕತಿ ಅಂತಂದ್ರ ನಮಗ ಈ ಒಂದು ಸಮೀಕರಣ ರಿವರ್ಸಿಬಲ್ ರಿಯಾಕ್ಷನ್ ಅಂತಂದ್ರೆ ಇದು Cu ದಿಂದ CuO ಆಗಿತ್ತು, CuO ದಿಂದ ಮತ್ ನಮಗ Cu ಸಿಕ್ತು. ಇದಕ್ಕ ನಾವು ಅಪಕರ್ಷಣೆ ಕ್ರಿಯೆ ಅಂತ ಹೇಳಿ ಕರಿತೀವಿ. ಸೊ ಉತ್ಕರ್ಷಣೆಯ ಕ್ರಿಯೆ ಕೊಟ್ಟು ಯಾವ ರೀತಿ ರಿವರ್ಸ್ ಮಾಡ್ತೀರಿ, ಯಾವ ರೀತಿ ಮತ್ತೆ ತಾಮ್ರವನ್ನ ಪಡ್ಕೋತೀರಿ ಅನ್ನುವಂತ ಪ್ರಶ್ನೆ ಬಂದಾಗ ಅದನ್ನ ಅಪಕರ್ಷಣೆ ಮಾಡಬೇಕು ಅನ್ನುವಂತಹ ಉತ್ತರವನ್ನ ಬರೀಬೇಕು. ಈ ಸಮೀಕರಣ ಇದು ಎಂತಹ ಸಮೀಕರಣ ಅಂತ ಕೇಳ್ತಾರೆ ನಿಮಗ. ಮಕ್ಕಳು ಇದನ್ನ ಬಹಳಷ್ಟು ಅಭ್ಯಾಸ ಮಾಡಿದಿರಿ. ನೀವು ಈ ರೀತಿ ಮಾಡ್ತೀರಿ. H2 ಇದ್ದಿದ್ದು H2O ಆಗೈತಿ. ವಸ್ತು ಆಮ್ಲಜನಕ ಪಡೆದುಕೊಂಡರೆ ಇದಕ್ಕೆ ಉತ್ಕರ್ಷಣೆ ಅಂತ ಹೇಳಿದ್ರಿ. ಹಾಗೆ ಕಾಪರ್ ಆಕ್ಸೈಡ್ ಇದು ಆಮ್ಲಜನಕವನ್ನ ಕಳೆದುಕೊಂಡಿದೆ, ಇದಕ್ಕೇನಂತೀರಿ, ಅಪಕರ್ಷಣೆ ಅಂತ ಹೇಳಿ ಕರಿತೀರಿ. ಹಂಗಾರೆ ಇಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಅಂತ ನೀವು ಹೆಸರು ಕೊಡ್ತೀರಿ ಇದಕ್ಕ, ಅಥವಾ ರೆಡಾಕ್ಸ್ ಕ್ರಿಯೆ ಅಂತಾನು ಹೇಳ್ತೀರಿ. ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳಿ ಬಿಡ್ತಾನಂತಂದ್ರ, ಕ್ವಶನ್ ಪೇಪರ್ನಾಗ ಇಲ್ಲಿ ಉತ್ಕರ್ಷಣಕಾರಿ ಯಾವುದು, ಅಪಕರ್ಷಣಕಾರಿ ಯಾವುದು ಅಂತ ಕೇಳ್ಬಿಡ್ತಾರ. ಮಕ್ಕಳು ಕನ್ಫ್ಯೂಸ್ ಆಗೇ ಆಕಾರ. ಇಲ್ಲಿ ಅವ್ರು ಉತ್ಕರ್ಷಣೆ ಅಪಕರ್ಷಣೆ ಕಲಿತಾರ. ಅವ್ರ ಆನ್ಸರ್ ಏನ್ ಬರೀತಾರಪ್ಪ ಅಂದ್ರ ಉತ್ಕರ್ಷಣಕಾರಿ ಯಾವುದು ಅಂದಾಗ H2 ಅಂತ ಬರೀತಾರ, ಅಪಕರ್ಷಣಕಾರಿ ಯಾವುದು ಅಂದಾಗ CuO ಅಂತ ಬರೀತಾರ. ಮಕ್ಕಳೇ, ಉತ್ಕರ್ಷಣೆ ಬೇರೆ, ಉತ್ಕರ್ಷಣಕಾರಿ ಬೇರೆ, ಅಪಕರ್ಷಣೆ ಬೇರೆ, ಅಪಕರ್ಷಣಕಾರಿ ಬೇರೆ. ಯಾವ ರೀತಿ ನೀವು ಗುರುತಿಡ್ರಿ ಇದನ್ನಂತಂದ್ರ, ಯಾವುದು ಉತ್ಕರ್ಷಣೆ ಆಗೇತಿ ಅದು ಅಪಕರ್ಷಣಕಾರಿ, ಯಾವುದು ಅಪಕರ್ಷಣೆ ಆಗೇತಿ ಅದು ಉತ್ಕರ್ಷಣಕಾರಿ. ಹಂಗಾರೆ ಈ ಕೇಸ್ ಒಳಗೆ ಏನ್ ಹೇಳ್ಬೋದು ನೀವು, ಹೈಡ್ರೋಜನ್ ಉತ್ಕರ್ಷಣೆ ಆಗೇತಿ, ಉತ್ಕರ್ಷಣೆ ಆಗೇತಿ ಅಂದಾಗ ಇದೇನ್ ಹೇಳ್ರಿ, ಅದು ಅಪಕರ್ಷಣಕಾರಿ. ಹೈಡ್ರೋಜನ್ ಉತ್ಕರ್ಷಣೆ ಆಗೇತಿ, ಅದು ಅಪಕರ್ಷಣಕಾರಿ. ಕಾಪರ್ ಆಕ್ಸೈಡ್ ಅಪಕರ್ಷಣೆ ಆಗೇತಿ, ಹೀಗಾಗಿ ಇದಕ್ಕೆ ನೀವೇನ್ ಬರೀಬೇಕು, ಉತ್ಕರ್ಷಣಕಾರಿ ಅಂತ ಬರೀಬೇಕು. ಸೊ ಪ್ರತಿಯೊಂದು ಅಂಶವನ್ನ ಗಮನವಿಟ್ಟು ನೀವು ಪ್ರಶ್ನೆಯನ್ನ ಓದಿ ಅರ್ಥೈಸಿಕೊಂಡು ನೀವು ಉತ್ತರ ಬರೆದ್ರೆ ಮಾತ್ರ ನಿಮಗ ರಸಾಯನ ಶಾಸ್ತ್ರದಾಗ 25 ಅಂಕಗಳಿಗೆ ನೀವು 25 ಅಂಕಗಳನ್ನ ನೀವು ಇಲ್ಲಿ ಪಡಿಬಹುದು. ಸೊ ಮುಂದೆ ಬರುವಂತಹ ಪ್ರಶ್ನೆ, X ಮತ್ತು Y ಎಂಬ 2 ದ್ರಾವಣಗಳನ್ನ ನಿಮಗೆ ಕೊಟ್ಟಿದಾರ ಅಂತ ಹೇಳ್ತಾರ. ಹಂಗಾರೆ ಇಲ್ಲಿ X ಮತ್ತು Y ದ್ರಾವಣಗಳನ್ನ ನಾವು ಬರ್ಕೊಳ್ಳೋಣ ಮೊದಲ. ಸೊ X ಮತ್ತು Y ಎಂಬ 2 ದ್ರಾವಣಗಳನ್ನ ಕೊಟ್ಟಿದ್ದಾರೆ. X ಇದು ನೀಲಿ ಬಣ್ಣವನ್ನ ನೀಡುತ್ತದೆ, Y ಕೆಂಪು ಬಣ್ಣವನ್ನ ನೀಡುತ್ತದೆ. ಎತ್ತರ ಜೊತೆ ವರ್ತನೆ ಮಾಡಿದಾಗ ಅಂತಂದ್ರ ಸಾರ್ವತ್ರಿಕ ಸೂಚಕದೊಡನೆ ವರ್ತನೆ ಮಾಡಿದಾಗ
ಎಕ್ಸ್ ಅನ್ನುವಂಥ ದ್ರಾವಣ ನೀಲಿ ಬಣ್ಣವನ್ನ ಕೊಟ್ಟತಿ, ವಾಯ್ ಅನ್ನುವಂಥ ದ್ರಾವಣ ಕೆಂಪು ಬಣ್ಣವನ್ನ ಕೊಟ್ಟಿದೆ ಅಂತ ನಿಮಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಟು ಏನ್ ಕೇಳಿದಾರ ಅಂತಂದ್ರ ಇಲ್ಲಿ ಸಾರ್ವತ್ರಿಕ ಸೂಚಕ ಯಾವುದು ಅನ್ನುವಂತ ಪ್ರಶ್ನೆ ಕೇಳ್ತಾರೆ. ನೆನಪಿಟ್ಟು ಬಿಡ್ರಿ, ಸಾರ್ವತ್ರಿಕ ಸೂಚಕ ಅಂತಂದ್ರ PH ಪೇಪರ್. ಸಾರ್ವತ್ರಿಕ ಸೂಚಕಕ್ಕೆ ಆನ್ಸರ್ ಏನ್ ಬರೀರಿ ನೀವು, ಇದು PH ಪೇಪರ್ ಅಂತ ಬರೀರಿ. ಇದಕ್ಕೆ ಸಂಬಂಧಪಟ್ಟಂಗೆ ಎರಡನೇ ಪ್ರಶ್ನೆ ಏನ್ ಕೇಳ್ತಾನಂತಂದ್ರ ಫಿನಾಫ್ಥಲೀನ್ ಏನು ಸೂಚಕ ನಮ್ದೈತಿ. ಸೊ ಫಿನಾಫ್ಥಲೀನ್ ಸೂಚಕ ಎಕ್ಸ್ ಜೊತೆ ವರ್ತನೆ ಮಾಡಿದಾಗ ಮತ್ತು ವಾಯ್ ಜೊತೆ ವರ್ತನೆ ಮಾಡಿದಾಗ ಯಾವ ಬಣ್ಣವನ್ನ ಕೊಡುತ್ತದೆ ಅಂತ ಕೇಳ್ತಾನೆ. ಸೊ ಮಕ್ಕಳು ಸಾಕಷ್ಟು ಪರಿಶ್ರಮ ಪಟ್ಟು ನೆನಪಿಟ್ಟಿರ್ತಾರ. ಲಿಟ್ಮಸ್ ಕಾಗದ ನೀಲಿ ಇದ್ದದ್ದು ಕೆಂಪಾದ್ರ ಅದು ಆಮ್ಲ, ಕೆಂಪಿದ್ದದ್ದು ನೀಲಿ ಆದ್ರ ಪ್ರತ್ಯಾಮ್ಲ ಅಂತ ನೆನಪಿಟ್ಟಾರ. ಅವ ಎಕ್ಸಾಮ್ದಾಗ ಏನ್ ಕೇಳ್ಬೋದ್ರಿ, ಫಿನಾಫ್ಥಲೀನ್ ಜೊತೆ ವರ್ತನೆಯನ್ನ ಕೇಳಿದಾರ. ಸೊ ಇಲ್ಲಿ ಮಕ್ಕಳಿಗೆ ಸಮಸ್ಯೆ ಆಕತಿ. ಅಂದ್ರೆ ನೆನಪಿಡ್ರಿ ಮಕ್ಕಳೇ, ಫಿನಾಫ್ಥಲೀನ್ ಹೆಂಗ್ ವರ್ತನೆ ಮಾಡ್ತತಿ ಅಂತಂದ್ರ ಇಲ್ಲಿ ಫಸ್ಟ್ ನೀವು ಅರ್ಥ ಮಾಡ್ಕೋರಿ. ಎಕ್ಸ್ ನೀಲಿ ಬಣ್ಣ ಕೊಟ್ಟತಿ ಅಂದ್ರ ಎಕ್ಸ್ ನ ಗುಣ ಏನು ಅಂದ್ರ, ನೀಲಿ ಬಣ್ಣ ಕೊಟ್ಟತ್ತಂದ್ರ ಅದು ಪ್ರತ್ಯಾಮ್ಲೀಯ ಗುಣವನ್ನ ಹೊಂದೈತಿ. ವಾಯ್ ಕೆಂಪು ಬಣ್ಣವನ್ನ ಕೊಟ್ಟತಿ ಅಂದ್ರ ವಾಯ್ ಏನಾಗೈತಿ, ಆಮ್ಲೀಯ ಗುಣವನ್ನ ಹೊಂದೈತಿ. ಇದು ಆಮ್ಲೀಯ ಗುಣವನ್ನ ಹೊಂದೈತಿ. ಹಂಗಾರೆ ಇವುಗಳ ಜೊತೆ ಫಿನಾಫ್ಥಲೀನ್ ವರ್ತನೆ ಮಾಡಿದಾಗ ಏನಾಕತ್ ನೋಡ್ರಿ, ಯಾವಾಗಲೂ ಪ್ರತ್ಯಾಮ್ಲದ ಜೊತೆ ವರ್ತನೆ ಮಾಡಿದಾಗ ಅದು ಪಿಂಕ್ ಬಣ್ಣಕ್ಕ, ಗುಲಾಬಿ ಬಣ್ಣಕ್ಕೆ ತಿರುಗತೈತಿ. ಫಿನಾಫ್ಥಲೀನ್ ಇಂಡಿಕೇಟರ್, ಫಿನಾಫ್ಥಲೀನ್ ಸೂಚಕ ಪ್ರತ್ಯಾಮ್ಲದ ಜೊತೆ ವರ್ತನೆ ಮಾಡಿದಾಗ ಗುಲಾಬಿ ಬಣ್ಣಕ್ಕೆ ತಿರುಗತೈತಿ. ಆಮ್ಲೀಯ ಮಾಧ್ಯಮದಾಗ ವರ್ತನೆ ಮಾಡಿದಾಗ ಅದು ಕಲರ್ಲೆಸ್ ಆಕತಿ, ಕಲರ್ಲೆಸ್ ಇರ್ತತಿ. ಸೊ ಇವೆರಡು ಸಂಗತಿಗಳನ್ನ ಇಂಪಾರ್ಟೆಂಟ್ ನೆನಪಿಡ್ರಿ. ಸೊ ಫಿನಾಫ್ಥಲೀನ್ ಆಮ್ಲ ಮತ್ತು ಪ್ರತ್ಯಾಮ್ಲ ಜೊತೆ ವರ್ತನೆ ಮಾಡಿದಾಗ ಈ ರೀತಿಯಾಗಿ ಅದು ಬಣ್ಣವನ್ನ ನೀಡ್ತತಿ ಅಂತ ನೆನಪಿಟ್ರೆ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ನೀವು ಸುಲಭವಾಗಿ ಬರೀಬಹುದು. ನೆಕ್ಸ್ಟ್ ಬರೋದು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ. ಇದು ಬಹಳಾನೇ ಇಂಪಾರ್ಟೆಂಟು. ಸೊ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯನ್ನ ನೋಡ್ಕೊರಿ, ಬಹಳ ಸುಲಭ ಐತಿ. ಹಂಗಾರೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಏನು ಅಂತಂದ್ರ ಬ್ರೈನ್ ದ್ರಾವಣದ ಮೂಲಕ. ಸೊ ನೆನಪಿಡ್ರಿ, ಬ್ರೈನ್ ದ್ರಾವಣ ಅಂತಂದ್ರ ಉಪ್ಪಿನ ದ್ರಾವಣ. ಉಪ್ಪನ್ನ ನೀರೊಳಗೆ ಕಲಸೇವಿ, ಇದು ಉಪ್ಪಿನ ದ್ರಾವಣಕ್ಕೆ ನಾವು ಬ್ರೈನ್ ದ್ರಾವಣ ಅಂತೀವಿ. ಈ ಬ್ರೈನ್ ದ್ರಾವಣದ ಮೂಲಕ ನಾವು ವಿದ್ಯುತ್ ಪ್ರವಾಹವನ್ನ ಹರಿಸಿದಾಗ ಇದೇನಾಗಿರ್ತತಿ ಅಂತಂದ್ರ ಇದು NaOH ಆಕತಿ, ಪ್ಲಸ್ ನಮಗ್ ಕ್ಲೋರಿನ್ ಸಿಗತತಿ, ಪ್ಲಸ್ ನಮಗ್ ಹೈಡ್ರೋಜನ್ ಸಿಗತತಿ. ಸೊ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಒಂದು ಸಮೀಕರಣವನ್ನ ನೀವು ಸುಲಭವಾಗಿ ಬರೀಬಹುದು. ಇಲ್ಲಿ ಕೇಳುವಂತ ಪ್ರಶ್ನೆ ಏನು ಅಂತಂದ್ರ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ನಮಗ್ ಸಿಗುವಂತ ಉತ್ಪನ್ನಗಳು ಯಾವ ವಿದ್ಯುತ್ ದಗ್ಗರದಲ್ಲಿ ಇರ್ತಾವ ಅಂತ ಕೇಳ್ತಾರ. ನೆನಪಿಡ್ರಿ, ಹೈಡ್ರೋಜನ್ ಕ್ಯಾಥೋಡ್ನಾಗ ಇರ್ತತಿ, ಕ್ಲೋರಿನ್ ಆನೋಡ್ ಒಳಗ, NaOH ಕ್ಯಾಥೋಡ್ದಾಗ. ಸೊ ಕ್ಯಾಥೋಡ್ ನ ಹತ್ತಿರ ಇರ್ತತಿ. CaC ಅಂತ ನೆನಪಿಟ್ಬಿಟ್ರಿ, CaC ಕ್ಯಾಥೋಡ್ ಆನೋಡ್ ಕ್ಯಾಥೋಡ್. ಸೊ ಯಾವ ವಿದ್ಯುತ್ ದಗ್ಗರದಾಗ ಅವು ಸಂಗ್ರಹ ಆಕಾವ ಅನ್ನೋದು ನೆನಪಿಡ್ರಿ. ಜೊತೆಗೆ ಇವುಗಳ ಉಪಯೋಗವನ್ನ ನೆನಪಿಡ್ರಿ. ಪ್ರಶ್ನೆ ಬಹಳಷ್ಟು ಬಾರಿ ಈ ಪ್ರಶ್ನೆಯನ್ನ ವಾರ್ಷಿಕ ಪರೀಕ್ಷೆ ಕೇಳಿದಾರ. ಹೈಡ್ರೋಜನ್ ನ ಉಪಯೋಗ, ಕ್ಲೋರಿನ್ ನ ಉಪಯೋಗ, ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಕಾಸ್ಟಿಕ್ ಸೋಡಾದ ಉಪಯೋಗಗಳನ್ನು ಕೇಳಿದಾರೆ. ಹಿಂಗಾಗಿ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ನೆನಪಿಟ್ಟು ಬಿಡ್ರಿ, ಇದು ಇಂಪಾರ್ಟೆಂಟ್ ಬಹಳ ಐತಿ. ಸಮೀಕರಣವನ್ನ ಸುಲಭವಾಗಿ ಬರೀತೀರಿ, ಜೊತೆಗೆ ಅವುಗಳ ಒಂದು ಉಪಯೋಗಗಳ ಪಟ್ಟಿಯನ್ನ ನೀವು ಸಿದ್ಧ ಮಾಡ್ಕೊಂಡ್ರೆ ಬಹಳಷ್ಟು ಈಸಿಯಾಗಿ ನೀವು ಉತ್ತರಗಳನ್ನ ಇಲ್ಲಿ ಬರೀಬಹುದು. ನೆಕ್ಸ್ಟ್ ಪ್ರಶ್ನೆ, ಯಾವ ಲೋಹ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಜೊತೆನೂ ವರ್ತಿಸಿ ಹೈಡ್ರೋಜನ್ ಅನಿಲವನ್ನ ಕೊಡುತ್ತದೆ ಎನ್ನುವಂತ ಪ್ರಶ್ನೆ ಬರುತ್ತೆ. ಸಮೀಕರಣ ಬರೆಯಿರಿ ಅಂತ ಕೇಳ್ತಾರ. ನೆನಪಿಟ್ಟು ಬಿಡ್ರಿ, ಜಿಂಕ್ ಅಥವಾ ಸತು ಏನ್ ಮಾಡ್ತತಿ, ಇದು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರಾಗನು ನಮಗ್ ಹೈಡ್ರೋಜನ್ ಕೊಡ್ತತಿ. ಹಂಗಾರ Zn+H2SO4 ಸಮೀಕರಣ ಬರೀರಿ. ನೀವು ಬರೀತೀರಿ ಜಾನ ಮಕ್ಕಳು. ಜೊತೆಗೆ Zn+NaOH ಅಂತ ಬರೀರಿ. ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಜೊತೆ ವರ್ತನೆ ಮಾಡಿದಾಗ ಇದು ಹೈಡ್ರೋಜನ್ ಅನಿಲವನ್ನ ಬಿಡ್ತತಿ. ಇಲ್ಲಿ ಬಂದಂತ ಅನಿಲವನ್ನ ಯಾವ ರೀತಿ ಪರೀಕ್ಷೆ ಮಾಡ್ತೀರಿ ಅನ್ನುವಂತ ಪ್ರಶ್ನೆ ಕೇಳ್ತಾರ. ಕಲಿತೀರಿ, ಪಾಪ್ ಟೆಸ್ಟ್ ನ ಮೂಲಕ ಇದನ್ನ ನಾವು ಸುಲಭವಾಗಿ ಪರೀಕ್ಷೆ ಮಾಡ್ತೀವಿ ಅನ್ನುವಂಥ ಸಂಗತಿಯನ್ನ ನೀವಿಲ್ಲಿ ಬರೀತೀರಿ. ಸೊ ಎರಡೂ ಸಮೀಕರಣಗಳನ್ನ ನೀವು ರೆಡಿ ಮಾಡ್ಕೊರಿ. ಜೊತೆಗೆ ಇನ್ನೇನ್ ಮಾಡ್ತಾರ ಅಂತಂದ್ರ ನಮಗ
ಲೋಹಗಳು ಪಾಠದ ಮೇಲೆ ಯಾವ ಸಮೀಕರಣಗಳು ನಡಿತಾವ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾರ. ಫಾರ್ ಎಕ್ಸಾಂಪಲ್ ಇಲ್ಲಿ Zn ಪ್ಲಸ್ ಕಾಪರ್ ಸಲ್ಫೇಟ್, ಜಿಂಕ್ ಅಂಡ್ ಕಾಪರ್ ಸಲ್ಫೇಟ್, Fe ಅಂಡ್ ಕಾಪರ್ ಸಲ್ಫೇಟ್, ಇವೆರಡೂ ಸಮೀಕರಣದಾಗ ಯಾವ ಸಮೀಕರಣ ನಡೆಯುತ್ತದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಹಂಗಾರೆ ಸಮೀಕರಣ ನಡೆಯುತ್ತದೆ ಅನ್ನುವಂತಹ ಪ್ರಶ್ನೆ ಬಂದಾಗ, ಅಥವಾ ಯಾವ ಸಮೀಕರಣ ವೇಗವಾಗಿ ಆಗುತ್ತದೆ ಅನ್ನುವಂತ ಪ್ರಶ್ನೆ ಬಂದಾಗ, ಅಥವಾ ಸಮೀಕರಣಕ್ಕೆ ಸಂಬಂಧಪಟ್ಟಂಗ ಪ್ರಥಮವಾಗಿ ಯಾವ ಸಮೀಕರಣ ನಡೀತೈತಿ, ದ್ವಿತೀಯ ಯಾವುದು, ತೃತೀಯ ಯಾವುದು ಅನ್ನುವಂತ ಪ್ರಶ್ನೆ ಕೇಳಿದಾಗ, ಈ ರೀತಿಯ ಪ್ರಶ್ನೆ ಬಂದಾಗ ನಿಮಗ ಲೋಹಗಳ ಕ್ರಿಯಾಶೀಲತೆಯ ಸರಣಿಯನ್ನ ಬರ್ಕೋಬೇಕು. ಆ ಸರಣಿಯನ್ನ ಬರ್ಕೊಂಡಿದ್ದಾದ್ರೆ ಸಮೀಕರಣದ ಮೇಲೆ ಯಾವುದೇ ರೀತಿ ಪ್ರಶ್ನೆ ಬಿದ್ರು ಬರೀತಾರೆ. ಲೋಹಗಳ ಕ್ರಿಯಾಶೀಲತೆ ಸರಣಿ ಯಾವ ರೀತಿ ಬರ್ಕೋರಿ ಅಂತಂದ್ರೆ, ಸೊ ಒಂದು ಸರಳವಾದಂತಹ ವಾಕ್ಯ ನೋಡ್ರಿ. ಕನ್ನಡದಲ್ಲಿ ಅಂದ್ರೆ ಕೆ, ನಾನು, ಎನೆ, ಕಾಲ್, ಮಾಡಿದಾಗ, ಅಲ್ಲಿ, ಜೆಂಡು, ಫಕೀರ, ಪಬ್ಲಿಕ್ ನಲ್ಲಿ, ಹಾಯ್ ಎಂದು ಕೂಗಿ, ಹಗ್ ಮಾಡಿ, ಬೆಳ್ಳಿ, ಬಂಗಾರದ ಜೊತೆ ಪ್ಲೇಟ್ ಮಾರುತ್ತಿದ್ದ. ಸೊ ಒಂದು ಸೆಂಟೆನ್ಸ್ ನ ಹೇಳಿದ್ನಿ, ಆ ಸೆಂಟೆನ್ಸ್ ನೆನಪಿಟ್ಟುಕೊಂಡ್ರೆ ಆ ಸೆಂಟೆನ್ಸ್ಗೆ ಅನುಗುಣವಾಗಿ ನೀವು ಕ್ರಿಯಾಶೀಲತೆ ಸರಣಿಯನ್ನ ಸುಲಭವಾಗಿ ಬರೀಬಹುದು. ಸಮೀಕರಣ ಬರ್ಕೊಂಡ ಮೇಲೆ ನಮಗೆ ಏನ್ ಹೇಳಾತತಿ ಇದು ಕ್ರಿಯಾಶೀಲತೆ ಸರಣಿ ಅಂತಂದ್ರೆ, ಮೇಲೆ ಇದ್ದಂತ, ಮೇಲೆ ಹೋದಂತೆ ಕ್ರಿಯಾಶೀಲತೆ ಹೆಚ್ಚು, ಕೆಳಗೆ ಬಂದಂತೆ ಕ್ರಿಯಾಶೀಲತೆ ಕಡಿಮೆ ಅಂತ ಹೇಳಾತತಿ. ನೆನಪು ಹೆಂಗಿಡ್ರಿ, ಮೇಲೆ ಹೋದಂತೆ ಇವರೆಲ್ಲಾ ದೊಡ್ಡ ಪೈಲ್ವಾನ್ರು, ಕೆಳಗೆ ಬಂದಂತ ಇವರು ಸಣ್ಣ ಪೈಲ್ವಾನ್ರು ಅಂತ ನೆನಪಿಡ್ರಿ. ನೋಡ್ರಿ ಒಂದೇ ಸಮೀಕರಣ ನಾನು ಬರೆದು ಬಿಡ್ತೇನೆ ಇದನ್ನ. ZnSO4 ಪ್ಲಸ್ Cu, ಎರಡನೇ ಸಮೀಕರಣ FeSO4 ಪ್ಲಸ್ Cu. ಸೊ ಎರಡು ಸಮೀಕರಣವನ್ನು ಬರೆದಿನಿ. ಒಂದೇ ಸಮೀಕರಣದಾಗ ಏನಾಗೈತಿ ಅಂದ್ರ, ಜಿಂಕ್ ಇದ್ದಿದ್ದು ತಾಮ್ರವನ್ನ ಸ್ಥಾನ ಪಲ್ಲಟ ಮಾಡೈತಿ. ಹಂಗಾರೆ ಜಿಂಕ್ ತಾಮ್ರವನ್ನ ಸ್ಥಾನ ಪಲ್ಲಟ ಮಾಡಬೇಕು ಅಂದ್ರೆ ಜಿಂಕ್ ನ ಶಕ್ತಿ ಹೆಚ್ಚೈತಿ ಅಂತಂದಂಗ, ಜಿಂಕ್ ಕಡೆ ಹೆಚ್ಚಿನ ಒಂದು ಶಕ್ತಿ ಐತಿ, ಅದಕ್ಕದು ತಾಮ್ರವನ್ನ ಹೊರ ಹಾಕೈತಿ ಅಂತ ನೋಡಿದಾಗ, ನೋಡ್ರಿ ಕ್ರಿಯಾಶೀಲತೆ ಸರಣಿ ಒಳಗಂಗಾರ ಏನಾಗಿರ್ಬೇಕು, ಇಲ್ಲಿ ಜಿಂಕ್ ಇದ್ದಿದ್ದು ತಾಮ್ರಕ್ಕಿಂತ ಮೇಲಿರಬೇಕು. ನೋಡ್ರಿ ಹಂಗಾರ ಜಿಂಕ್ ಇಲ್ಲಿ ಐತಿ, ತಾಮ್ರ ಕೆಳಗೈತಿ. ಹಂಗಾರ ಜಿಂಕ್ ಮೇಲೆ ಐತಿ ಅಂತಂದ್ರ ಇದರ ಶಕ್ತಿ ಹೆಚ್ಚೈತಿ, ಇದು ಇದನ್ನ ಸ್ಥಾನ ಪಲ್ಲಟ ಮಾಡ್ತತಿ. ಇದು ಒಂದನೇದು ಸಮೀಕರಣ ನಡೀತತಿ ಅಂತ ಬರೀರಿ. ಎರಡನೇದ್ ನೋಡ್ರಿ, ಇದು ನಡೀತೈತಿ ಇಲ್ಲೋ ಅಂತ ಕೇಳಿದಾಗ Fe ಪ್ಲಸ್ USO4 ಐತಿ. ಇಲ್ಲಿ ಕಬ್ಬಿಣವು ತಾಮ್ರವನ್ನ ವಿಸ್ಥಾಪಿಸಿದೆ, ಹಂಗಾರೆ ಕಬ್ಬಿಣದ ಶಕ್ತಿ ತಾಮ್ರಕ್ಕಿಂತ ಹೆಚ್ಚು ಅಂತ ಇರಬೇಕು. ಹಂಗಾರೆ ಸಮೀಕರಣ ನೋಡ್ರಿ, ಕಬ್ಬಿಣ ಇಲ್ಲೈತಿ, ತಾಮ್ರ ಕೆಳಗೈತಿ. ಹಂಗಾರೆ ಎರಡನೇ ಸಮೀಕರಣ ಕೂಡ ನಡೀತೈತಿ. ಸೊ ಎರಡೂ ಸಮೀಕರಣಗಳು ನಡೀತಾವ ಅಂತೇಳಿ ತಿಳಿಸಿ ಇಲ್ಲಿ ಸಮೀಕರಣವನ್ನು ಬರೆದು ಕೆಳಗೆ ಕಾರಣವನ್ನ ಬರೀಬೇಕು. ಸಮೀಕರಣ ನಡೆಯಲು ಕಾರಣವೇನೆಂದರೆ ಸತು ಮತ್ತು ಕಬ್ಬಿಣಗಳು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿವೆ, ಆದ್ದರಿಂದ ಈ ಸಮೀಕರಣಗಳು ನಡೆಯುತ್ತವೆ ಅನ್ನುವಂತಹ ಉತ್ತರವನ್ನ ನೀವಿಲ್ಲಿ ಬರೀಬೇಕು. ಹಾಗೆ ಕ್ರಿಯಾಶೀಲತೆಗೆ ಸಂಬಂಧಪಟ್ಟಂತಹ ಮತ್ತೊಂದು ಪ್ರಶ್ನೆ ಸ್ವಲ್ಪ ಅನ್ವಯಿಕ ಪ್ರಶ್ನೆ ಆಗೈತಿ. ಸೊ ಲಕ್ಷ ಕೊಟ್ಟು ನೀವು ಇದನ್ನ ಕೇಳ್ಬೇಕೀಗ. ನೀವು ಪರಿಕಲ್ಪನೆ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಸುಲಭವಾಗಿ ನೀವು ಉತ್ತರವನ್ನ ಬರೀತೀರಿ. ABC ಎಂಬ 3 ಧಾತುಗಳಿವೆ. ಇವುಗಳು ತಣ್ಣೀರು, ಬಿಸಿ ನೀರು, ನೀರಾವಿಯ ಜೊತೆ ವರ್ತಿಸಿವೆ. ಇವುಗಳ ಸಮೀಕರಣ ಬರೆಯಿರಿ ಅಂತೇಳಿ ಒಂದನೇ ಪ್ರಶ್ನೆ ಕೇಳ್ಯಾರ. ಸಮೀಕರಣ ಬರೆಯಿರಿ ಅಂದಾಗ ಏನ್ ಮಾಡ್ರಿ ನೋಡ್ರಿ, ಹಂಗಾರ ತಣ್ಣೀರು, ಬಿಸಿ ನೀರು, ನೀರಾವಿ ಹಿಂಬಲ್ಲಿ ಯಾವ ವರ್ತನೆ ಮಾಡ್ತಾವ ಅಂದ್ರೆ ನೆನಪಿಡ್ರಿ, ಕ್ರಿಯಾಶೀಲತೆ ಸರಣಿಯನ್ನ ಬರೋದು. ಮೇಲಿನ 3 ತಣ್ಣೀರು, ನಡುವಿನ 1 ಬಿಸಿನೀರು, ಕೆಳಗಿನ 3 ನೀರಾವಿ. 3 1 3 ಅಂತ ನೆನಪಿಡ್ರಿ. ಹಂಗಾರೆ ಮೇಲಿನ 3 ತಣ್ಣೀರ್ ಹಿಮಲ್ಲಿ ವರ್ತನೆ ಮಾಡ್ತಾವ, ಮಧ್ಯದ ಮ್ಯಾಗ್ನೇಷಿಯಂ 1 ಬಿಸಿನೀರ್ ಹಿಮಲ್ಲಿ ವರ್ತನೆ ಮಾಡ್ತೈತಿ, ಕೆಳಗಿನ 3 ನೀರಾವಿ ಹಿಮಲ್ಲಿ ವರ್ತನೆ ಮಾಡ್ತಾವ. ಹಾಗೆ ತಣ್ಣೀರಿನ ಹಿಂಬಲ್ಲಿ ವರ್ತನೆ ಮಾಡುವಂತದ್ದು ಎ ಅಂತ ಹೇಳಿದಾರ. ಎ ತಣ್ಣೀರ್ ಹಿಮಲ್ಲಿ ವರ್ತನೆ ಮಾಡತೈತಿ. ಎ ಯಾವುದು ಅಂತ ಕೇಳ್ಯಾರ. ಅಂದ್ರೆ ಎ ಯಾವುದು ಅಂತ ಕೇಳಿದಾಗ 3ರಾಗ ನೀವು ಬೇಕಾದನ್ನ ಬರೀಬಹುದು. K ಪ್ಲಸ್ H2O, Na ಪ್ಲಸ್ H2O,
Ca+H2O ಅಂತ ನೀವು ಮೂರಾಗ ಬೇಕಾದ ಸಮೀಕರಣ ಬರಿಬಹುದು. ನಾವು ಒಂದು ಬರಿತೇವೆ ನೋಡ್ರಿ, K+H2O KOH ಪ್ಲಸ್ H2. ಸೊ ಎ ಏನಾದ್ರು ತಗೊಂಡು ನಾನು ಎ ಅನ್ನ ಕೆ ಅಂತ ನೆಟ್ಕೊಂಡೇನಿ. ನೀವು ಸೇಮ್ NA ಅಂತ ತಗೋಬಹುದು ಅಥವಾ CA ಅಂತ ತಗೋಬಹುದು. ತಣ್ಣೀರ್ ಹಿಂಬಲ್ ವರ್ತನೆ ಮಾಡಿದಾಗ ಯಾವಾಗಿರ್ಲು ಹೈಡ್ರಾಕ್ಸೈಡ್ ಕೊಡ್ತಾವ, ನೆನಪಿಡ್ರಿ. ಸೊ ತಣ್ಣೀರ್ ಹಿಂಬಲ್ ವರ್ತನೆ ಮಾಡಿದ ಹೈಡ್ರಾಕ್ಸೈಡ್ ಕೊಡತ್ತವ. ಬಿ ಯಾವುದು ಅಂತ ಕೇಳ್ಯಾರ, ಬಿ ಆಬ್ವಿಯಸ್ಲಿ ಏನಾಕತ್ರಿ, ಮೆಗ್ನೀಷಿಯಂ ಆಕತಿ. ಯಾಕಂದ್ರೆ ಅದೊಂದ ಬಿಸಿನೀರ್ ಹಿಂಬಲ್ಲಿ ವರ್ತನೆ ಮಾಡ್ತತಿ. ಹಂಗಾರ ಇದನ್ನ ನೀವು Mg+H2O ನೀವು ಸಮೀಕರಣ ಬರಿಬಹುದು. MgOH ಟ್ವೈಸ್ ಪ್ಲಸ್ H2 ಅಂತ ನೀವು ಇದನ್ನ ಬರಿಬಹುದು. ನೀರಾವಿ ಜೊತೆ ಅಂದಾರ, ಹೀಗಾಗಿ ನೀರಾವಿ ಅಂದಾಗ ನೋಡ್ರಿ ಅಲ್ಯೂಮಿನಿಯಂ, ಜಿಂಕ್, Fe ಮೂರಾಗ ನೀವು ಯಾವುದೇ ಸಮೀಕರಣ, ಯಾವುದೇ ಒಂದು ಧಾತುವನ್ನ ತೆಗೆದುಕೊಂಡು ಸಮೀಕರಣ ಬರೋದು ನೀವಿಲ್ಲಿ ಹೇಳಬಹುದು. ಜೊತೆಗೆ ಇನ್ನೊಂದು ಪ್ರಶ್ನೆ ಯಾವ ರೀತಿ ಕೇಳ್ತಾನಪ್ಪ ಅಂದ್ರ, ಸಿ ಇದು ಥರ್ಮೈಟ್ ಪ್ರೊಸೆಸ್ ನಲ್ಲಿ, ಥರ್ಮೈಟ್ ಕ್ರಿಯೆ ಒಳಗ ಯೂಸ್ ಆಕತಿ. ಹಂಗಾರ ಯಾವುದು ಇದು ಸಿ ಅಂತ ಕೇಳಿದಾಗ, ಹಂಗಾರ ನೋಡ್ರಿ ಥರ್ಮೈಟ್ ಕ್ರಿಯೆ ಬಹಳಾನೇ ಇಂಪಾರ್ಟೆಂಟು. ಹಂಗಾರ ಥರ್ಮೈಟ್ ಕ್ರಿಯೆ ಒಳಗ ಏನಾಗೈತಿ ನೋಡ್ರಿ, ಥರ್ಮೈಟ್ ಕ್ರಿಯೆ ಒಳಗ ನಾವು ಕಬ್ಬಿಣದ ಆಕ್ಸೈಡ್ ಜೊತೆಗೆ ಅಲ್ಯೂಮಿನಿಯಂನ ವರ್ತನೆ ಆಗುವಂಗ ಮಾಡಿದಾಗ ನಮಗಿಲ್ಲಿ ಕಬ್ಬಿಣ ಸಿಕ್ಕತಿ. ಕಬ್ಬಿಣ ಹೆಂಗ ಐತಿಪ್ಪ ಅಂದ್ರೆ ಇದು ದ್ರವಿತ ಸ್ಥಿತಿ ಒಳಗೈತಿ. ಇದನ್ನ ನಾವು ಥರ್ಮೈಟ್ ವೆಲ್ಡಿಂಗ್ ಅಥವಾ ಥರ್ಮೈಟ್ ಪ್ರೊಸೆಸ್ ಒಳಗ ಇದನ್ನ ಬಳಸ್ತೀವಿ. ಹಂಗಾರ ಸಿ ಥರ್ಮೈಟ್ ಕ್ರಿಯೆ ಒಳಗ ಬಳಸಾತಾರು ಅಂತಾದಾಗ ಹಂಗಾರ ಸಿ ಯಾವುದು ಅಂತ ಕೇಳಿರಿ ನೋಡ್ರಿ. ಹಂಗಾರ ಸಿ ಯಾವುದು ಅಂತಂದಾಗ ಸಿ ಯಾವ್ದಾಕತ್ ನೋಡ್ರಿ, ಕಬ್ಬಿಣ. ಅವ್ ಪ್ರಶ್ನೆ ಕೇಳ್ಯಾನ, ಸೀನ ಆಕ್ಸೈಡ್ ಅನ್ನ ಥರ್ಮೈಟ್ ಮಾಡಕ್ ಬಳಸ್ತೀವಿ ಅಂತ ಕೇಳ್ಯಾರ. ಸೀನ ಆಕ್ಸೈಡ್ ಅಂದಾಗ Fe ಆಕತಿ. ಸೊ Fe ಆಕ್ಸೈಡ್ ಏನಾಕತ್ರಿ, Fe2O3 ಆಕತಿ. ಯಾವ ಲೋಹಗಳು ಹೈಡ್ರೋಜನ್ ಅನಿಲವನ್ನ ಬಿಡುವುದಿಲ್ಲ ಅಂತ ಕೇಳ್ತಾರ. ಹಂಗಾರೆ ನೆನಪಿಡ್ರಿ, ಕ್ರಿಯಾಶೀಲತೆ ಸರಣಿ ಒಳಗ ಹೈಡ್ರೋಜನ್ನ ಕೆಳಗಡೆ ಇದ್ದಂತಹ ಏನು ಲೋಹಗಳದಾವ ಇವುಗಳು ಹೈಡ್ರೋಜನ್ ಅನ್ನ ಬಿಡುವುದಿಲ್ಲ. ಈಗ ಏನು ಬರೀರಿ, ಹೈಡ್ರೋಜನ್ ಕೆಳಗಡೆ ನೋಡ್ರಿ ಯಾವದಾವ, ಕಾಪರ್ ಐತಿ, ಮರ್ಕ್ಯುರಿ, ದೆನ್ ಸಿಲ್ವರ್, ಗೋಲ್ಡ್, ಪ್ಲಾಟಿನಂ. ಇವು ಲೋಹಗಳು ಹೈಡ್ರೋಜನ್ ಅನ್ನ ಬಿಡುವುದಿಲ್ಲ ಅನ್ನೋದನ್ನ ನೆನಪಿಡ್ರಿ. ಇದೇ ರೀತಿ ಇನ್ನೊಂದು ಪ್ರಶ್ನೆ ಬರುತ್ತಪ್ಪ ಅಂದ್ರ, ಲೋಹಗಳು ಆಮ್ಲಗಳೊಂದಿಗೆ ವರ್ತನೆ ಮಾಡಿದಾಗ ಹೈಡ್ರೋಜನ್ ಅನಿಲವನ್ನ ಬಿಡುತ್ತವೆ ಅಂತ ಕಲಿತೀರಿ. ಹಂಗಾರೆ ಲೋಹಗಳು ಆಮ್ಲಗಳ ಜೊತೆ ವರ್ತನೆ ಮಾಡಿದಾಗ ಹೈಡ್ರೋಜನ್ ಬಿಡ್ತಾವ. ಯಾವ ಆಮ್ಲದ ಹಿಂಬಲ ವರ್ತನೆ ಮಾಡಿದಾಗ ಅಥವಾ ಯಾವ ಆಮ್ಲವು ಹೈಡ್ರೋಜನ್ ಬಿಡುಗಡೆ ಮಾಡುದಿಲ್ಲ ಅಂತ ಪ್ರಶ್ನೆ ಬಂದಾಗ ನೆನಪಿಡ್ರಿ, ನೈಟ್ರಿಕ್ ಆಮ್ಲವು ಇದು ಲೋಹಗಳ ಜೊತೆ ವರ್ತನೆ ಮಾಡಿದಾಗ ಇದು ಹೈಡ್ರೋಜನ್ ಅನಿಲವನ್ನ ಬಿಡುದಿಲ್ಲ. ಯಾಕ ಅಂತ ಪ್ರಶ್ನೆ ಕೇಳ್ತಾರ. ನೆನಪಿಡ್ರಿ, ಯಾವಾಗಿರ್ಲು ನೈಟ್ರಿಕ್ ಆಮ್ಲ ಇದ್ದಿದ್ದು ಇದು ಪ್ರಬಲ ಉತ್ಕರ್ಷಣಕಾರಿ. ಇದು ಪ್ರಬಲ ಉತ್ಕರ್ಷಣಕಾರಿ. ಅದ್ರ ಉತ್ಕರ್ಷಣಕಾರಿ ಅಂತಂದ್ರ ಯಾವುದು ಆಮ್ಲಜನಕ ಕೊಡ್ತತಿ ಅದು ಉತ್ಕರ್ಷಣಕಾರಿ. ಹಂಗಾರೆ ಲೋಹಗಳು ನೈಟ್ರಿಕ್ ಆಮ್ಲದ ಹಿಂಬಲ ವರ್ತನೆ ಮಾಡಿದಾಗ ಫಸ್ಟ್ ಹೈಡ್ರೋಜನ್ ಅನ್ನ ಬಿಡ್ತಾವ. ಅದ್ರ ಹೈಡ್ರೋಜನ್ ಬಿಡಾನ ನೈಟ್ರಿಕ್ ಆಮ್ಲ ಏನ್ ಮಾಡ್ತತಪ್ಪ ಅಂದ್ರ ಉತ್ಕರ್ಷಣಕಾರಿ ಆಗಿರೋದ್ರಿಂದ ಹೈಡ್ರೋಜನ್ಕ್ಕೆ ತನ್ನ ಆಕ್ಸಿಜನ್ ಅನ್ನ ಕೊಟ್ಟು ಅದು ಅದನ್ನ ನೀರಾಗಿ ಪರಿವರ್ತನೆ ಮಾಡ್ತತಿ. ಹೀಗಾಗಿ ನೈಟ್ರಿಕ್ ಆಮ್ಲ ಪ್ರಬಲ ಉತ್ಕರ್ಷಣಕಾರಿ ಆಗಿರೋದ್ರಿಂದ ಅದು ಹೈಡ್ರೋಜನ್ ಅನ್ನ ಕೊಡುವುದಿಲ್ಲ ಅನ್ನುವಂತ ಉತ್ತರ ಬರೀರಿ. ಹಂಗಾರೆ ಯಾವ ಎರಡು ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಕೊಡುತ್ತವೆ ಅನ್ನುವಂತ ಪ್ರಶ್ನೆ ಕೇಳ್ತಾರೆ. ಮೆಗ್ನೀಸಿಯಂ ಮತ್ತು ಮ್ಯಾಂಗನೀಸ್ಗಳು, ಇವು ಎರಡು ಲೋಹಗಳು ಮಾತ್ರ ಏನ್ ಮಾಡ್ತಾವ್ರಿ, ನೈಟ್ರಿಕ್ ಆಮ್ಲದೊಂದಿಗೆ ಹೈಡ್ರೋಜನ್ ಬಿಡ್ತಾವ. ಉಳಿದ ಯಾವ ಲೋಹಗಳು ಕೂಡ ಇದ್ರ ಹಿಂಬಲ್ಲೇ ನೈಟ್ರೋಜನ್ ಅನ್ನ ಬಿಡುದಿಲ್ಲ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರೀರಿ. ಇನ್ನ ಉಭಯವರ್ತಿ ಆಕ್ಸೈಡ್, ಇದು ಬಹಳನೇ ಇಂಪಾರ್ಟೆಂಟು. ಉಭಯವರ್ತಿ ಆಕ್ಸೈಡ್ಗಳ ಸಮೀಕರಣವನ್ನ ಬರೀರಿ ಅಂತಾರ. ಉಭಯವರ್ತಿ ಆಕ್ಸೈಡ್ಗಳಿಗೆ ಉದಾಹರಣೆಯನ್ನ ಕೊಡಿ ಅಂತಾರ. ಹಂಗಾರ ಸಮೀಕರಣಗಳನ್ನ ಬರೆಯುವಂತ ರೂಢಿ ಮಾಡ್ಕೊಂಡ್ಬಿಡ್ರಿ. ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಇದು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಜೊತೆನೂ ವರ್ತನೆ ಮಾಡಿ ಇದು ಉಪ್ಪು ಮತ್ತು ನೀರನ್ನ ಕೊಡ್ತತಿ. ಸೊ ಇದು ಆಮ್ಲ ಜೊತೆ ವರ್ತನೆ ಮಾಡೈತಿಲ್ಲ, ಇದೇ ವಸ್ತು ಪ್ರತ್ಯಾಮ್ಲದ ಜೊತೆ ವರ್ತನೆ ಮಾಡೈತಿ. ಹಂಗಾರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆ ವರ್ತನೆ ಮಾಡಿ ಲವಣ ಮತ್ತು ನೀರು ಯಾವ ಕೊಡ್ತಾವ ಅವುಗಳೇ ಉಭಯವರ್ತಿ ಆಕ್ಸೈಡ್ಗಳಾಕ್ಕವ. ಹೀಗಾಗಿ ಇದು AlCl3 ಆಯ್ತು,
ಪ್ಲಸ್ H2O ಆಯ್ತು. ಇದು NaAlO2 ಸೋಡಿಯಂ ಅಲ್ಯೂಮಿನೇಟ್ ಆಕತಿ ಪ್ಲಸ್ H2O ಆಕತಿ. ಸೊ ಇಲ್ಲಿ ಆಮ್ಲದ ಹಿಂಬಲೆ ವರ್ತನೆ ಮಾಡೈತಿ ಅಂದಾಗ ಇದು ಪ್ರತ್ಯಾಮ್ಲದ ಜೊತೆ ವರ್ತನೆ ಆಯ್ತಿಲ್ಲಿ. ಇದು ಪ್ರತ್ಯಾಮ್ಲದ ಜೊತೆ ವರ್ತನೆ ಮಾಡೈತಿ ಅಂದಾಗ ಇಲ್ಲಿ ಏನಾಗ್ತದೋ ಆಮ್ಲದ ಹಾಗೆ ವರ್ತನೆ ಮಾಡಿ. ಸೊ ಎರಡೂ ರೀತಿ ವರ್ತನೆ ಮಾಡಿ ಲವಣ ಮತ್ತು ನೀರನ್ನ ಕೊಟ್ಟತಿ. ಹೀಗಾಗಿ ನಾವೇನ್ ಹೇಳ್ಬೋದಿಲ್ಲ, ಅಲ್ಯೂಮಿನಿಯಂನ ಆಕ್ಸೈಡ್ಗೆ ಉಭಯವರ್ತಿ ಆಕ್ಸೈಡ್ ಅಂತೇಳಿ ನಾವಿಲ್ಲಿ ಕರಿಬಹುದು. ಹಾಗೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಚುಕ್ಕಿ ಚಿತ್ರಗಳು ನೋಡ್ಕೋರಿ. NaCl ಮತ್ತು MgCl2 ನ ಚುಕ್ಕಿ ಚಿತ್ರ ಬಹಳಷ್ಟು ಬಾರಿ ಪರೀಕ್ಷೆಗೆ ಬಂದೈತಿ. ಸುಲಭ ಐತಿ, ಈಸಿಯಾಗಿ ನೀವು ತೆಗಿಬಹುದು. ಹಾಗೆ ಕೆಟನೀಕರಣ, ಸಮಾಂಗತೆ, ಅನುರೂಪ ಶ್ರೇಣಿ, ಆದೇಶನ ಕ್ರಿಯೆ ಇವುಗಳನ್ನ ಕೂಡ ನೋಡ್ಕೊಳ್ರಿ. ಇದರ ಜೊತೆಗೆ ಅನುರೂಪ ಶ್ರೇಣಿಯಲ್ಲಿ ಪ್ರಶ್ನೆ ಯಾವ ರೀತಿ ಕೇಳಬಹುದು ಅಂದ್ರ C2H4 ನ ಮುಂದಿನ ಎರಡು ಅನುರೂಪ ಶ್ರೇಣಿಗಳನ್ನ ಬರೀರಿ ಅಂತ ಕೇಳ್ತಾನ. ಹಂಗಾರೆ ಮುಂದಿನ ಅನುರೂಪ ಶ್ರೇಣಿಯನ್ನ ಕಲಿತೀರಿ ನೀವು. ವ್ಯತ್ಯಾಸ CH2 ಆಗಿರ್ಬೇಕು. ಹಂಗಾರೆ ವ್ಯತ್ಯಾಸ CH2 ಆಗಿರ್ಬೇಕು ಅಂದಾಗ ಒಂದು C ಹೆಚ್ಚಾಕತಿ, C3 ಆತು, Hಗಳು 2 ಹೆಚ್ಚಾಗಬೇಕು, C3H6 ಆತು. ಅದರ ನೆಕ್ಸ್ಟ್ ಅನುರೂಪ ಶ್ರೇಣಿ ಅಂತಂದಾಗ C1 ಹೆಚ್ಚಾಗಬೇಕು, Hಗಳು ಇಲ್ಲಿ 2 ಹೆಚ್ಚಾಗಬೇಕು, C4H8 ಅಂತ ಆಕತಿ. ಹಂಗಾರೆ ಅನುರೂಪ ಶ್ರೇಣಿ ಅಂತಂದ್ರೆ ಎರಡು ಅನುಕ್ರಮ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸ CH2 ಆಗಿದ್ದರೆ ಅದಕ್ಕೆ ಅನುರೂಪ ಶ್ರೇಣಿ ಅಂತ ಕರಿತೀರಿ ನೀವು. ಹಂಗಾರೆ ಇಲ್ಲಿ ನಮಗ ಇದ್ರ ಮೇಲೆ ಒಂದು ಅಪ್ಲೈಡ್ ಪ್ರಶ್ನೆ ಯಾವ ರೀತಿ ಕೇಳ್ತಾನಂತಂದ್ರ, ಅನುರೂಪ ಶ್ರೇಣಿಗಳಲ್ಲಿ ರಾಸಾಯನಿಕ ಗುಣ ಒಂದೇ ಆಗಿದ್ದು ಅವುಗಳ ಕುದಿಯುವ ಕರಗುವ ಬಿಂದು ಹೆಚ್ಚಾಗಲು ಕಾರಣವೇನು ಅಂತ ಕೇಳ್ತಾರೆ. ಹಂಗಾರೆ ಇತರದು ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಏನೈತಿ, ಇದು ಇದಕ್ಕಿಂತ ಕಡಿಮೆ ಐತಿ. ಮುಂದೆ ಹೋದಂಗ ಕರಗುವ ಮತ್ತು ಕುದಿಯುವ ಬಿಂದುಗಳು ಹೆಚ್ಚಾಕವ ಕಾರಣ ಏನು ಅಂತ ಕೇಳ್ತಾರ. ಹಂಗಾರೆ ಸಿಂಪಲ್ ಆಗಿ ನೋಡ್ರಿ, CH2 ವ್ಯತ್ಯಾಸ ಐತಿ. ಹಂಗಾರೆ ಒಂದು CH2 ಒಂದಾಗ ಲೆಕ್ಕಾಚಾರ ಮಾಡ್ರಿ ನೀವು. ಒಂದು CH2 ಒಂದಾಗ ಇದು 12 + 2 14 ರಾಶಿ ಹೆಚ್ಚಾಕತಿ. 14 ಅಟಾಮಿಕ್ ಮಾಸ್ ಯೂನಿಟ್ ರಾಶಿ ಹೆಚ್ಚಾಕತಿ. ಹಂಗಾರೆ ರಾಶಿ ಹೆಚ್ಚಾಯ್ತು ಅಂದ್ರೆ ಆಬ್ವಿಯಸ್ಲಿ ಏನಾಕತ್ರಲ್ಲಿ ಅಲ್ಲಿ ಕರಗುವ ಮತ್ತು ಕುದಿಯುವ ಬಿಂದುವೊಳಗ ಹೆಚ್ಚಳ ಆಗಲೇಬೇಕು. ಸೊ ರಾಶಿಯ ಹೆಚ್ಚಳದಿಂದಾಗಿ ಕರಗುವ ಮತ್ತು ಕುದಿಯುವ ಬಿಂದುವಿನಲ್ಲಿ ಏರಿಕೆ ಉಂಟಾಕತಿ ಅಥವಾ ವ್ಯತ್ಯಾಸ ಆಕತಿ ಅನ್ನುವಂತ ಉತ್ತರವನ್ನ ನೀವು ಇಂತಲ್ಲೇ ಬರಿಬಹುದು. ಹಾಗೆ ಅಯಾನಿಕ ಸಂಯುಕ್ತಗಳ ಲಕ್ಷಣಗಳನ್ನ ನೋಡ್ಕೊರಿ. ಅಯಾನಿಕ ಸಂಯುಕ್ತಗಳು ಯಾವ ರೀತಿ ಲಕ್ಷಣಗಳನ್ನ ಹೊಂದಿದಾವ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟು. ಆಮೇಲೆ ಕ್ರಿಯಾ ಗುಂಪುಗಳ ಬಗ್ಗೆ ನೋಡ್ಕೊರಿ. ಆಲ್ಕೋಹಾಲ್, ಆಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಸಿಡ್ಗಳ ಬಗ್ಗೆ ಅವುಗಳನ್ನ ಯಾವ ರೀತಿ ಓದ್ಬೇಕು, ಯಾವ ರೀತಿ ಬರಿಬೇಕು ಅನ್ನೋದು ನೋಡ್ಕೊರಿ. ಹಾಗೆ ಎಸ್ಟರೀಕರಣ, ಸಾಬೂನೀಕರಣ, ಎಥೆನಾಲ್ನ ಕ್ರಿಯೆಗಳು, ಎಥೆನೋಯಿಕ್ ಆಮ್ಲದ ಕ್ರಿಯೆಗಳ ಬಗ್ಗೆನೂ ಕೂಡ ನೋಡಿಕೊಂಡು ಅಲ್ಕೇನ್, ಅಲ್ಕಾಯಿನ್ಗಳ ಚುಕ್ಕಿ ಚಿತ್ರಗಳು, ಅನುಸೂತ್ರ ಮತ್ತು ರಚನಾ ಸೂತ್ರಗಳನ್ನ ನೀವು ನೋಡ್ಕೋಬಹುದು. ಸೊ ಇಷ್ಟು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲ ಅಂಶಗಳ ಬಗ್ಗೆ ಒಂದು ಒತ್ತು ಕೊಟ್ಟು ಓದಿದ್ದೆ ಆದ್ರೆ ಯಾವ ರೀತಿ ಪ್ರಶ್ನೆ ಕೇಳ್ರಿ, ಹೆಂಗ್ ಉತ್ತರ ಬರಿಬಹುದು ಅನ್ನೋದನ್ನ ಜಾನ ಮಕ್ಕಳು ಸುಲಭವಾಗಿ ನೀವು ಇದನ್ನ ಕ್ಯಾಚ್ ಮಾಡ್ಕೋತೀರಿ ಅಂತ ನಾ ಭಾವಿಸ್ತೀನಿ. ಹಾಗೆ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೈಡ್ರೋಕಾರ್ಬನ್ ಪಾಠದ ಮೇಲೆ ಆಲ್ಮೋಸ್ಟ್ 80% ನಾನು ವಿಡಿಯೋಗಳನ್ನೆಲ್ಲ ಕವರ್ ಮಾಡೀನಿ. ಆ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಆ ವಿಡಿಯೋ ನೋಡಿ ಅವುಗಳನ್ನ ಸುಲಭವಾಗಿ ನೀವು ಬರೀಬಹುದು. ಜೊತೆಗೆ ಇನ್ನೂ ಏನಾದರೂ ಸಮಸ್ಯೆ ಇದ್ರೆ ನೀವು ಕಮೆಂಟ್ ಬಾಕ್ಸ್ ನ ಕಮೆಂಟ್ ಹಾಕಿ ಉತ್ತರಗಳನ್ನ ನೀವು ಕಂಡುಕೋಬಹುದು. ಮತ್ತೆ ನಾ ಇಲ್ಲಿ ಕೇವಲ ಅಪ್ಲೈಡ್ ಪ್ರಶ್ನೆ ಮತ್ತು ಪರೀಕ್ಷೆಗೆ ಮೇಲಿಂದ ಮೇಲೆ ಬಿದ್ದ ಪ್ರಶ್ನೆಗಳನ್ನ ಮಾತ್ರ ಹೇಳೀನಿ. ಇದ್ರ ಜೊತೆಗೆ ಸರಳ ಪ್ರಶ್ನೆಗಳನ್ನ ನೀವು ಓದ್ಕೊಳ್ಳೇಬೇಕಾಗತ್ತಿ. ಸರಳ ಪ್ರಶ್ನೆಗಳನ್ನ ಕೂಡ ಓದ್ಕೊಂಡು ನೀವು ನೀಟಾಗಿ ಅಭ್ಯಾಸ ಮಾಡಿದ್ದಾದ್ರೆ 25ಕ್ಕೆ 25 ಅಂಕ ಕೆಮಿಸ್ಟ್ರಿ ಒಳಗೆ ಪಡಿಬಹುದು. ಇನ್ನು ಮುಂದಿನ ವಿಡಿಯೋ ಒಳಗ ಫಿಸಿಕ್ಸ್ ಒಳಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ಅದಕ್ಕ 27ಕ್ಕೆ 27 ಅಂಕ ಹೆಂಗ ಪಡಿಬಹುದು ಅನ್ನುವಂತ ವಿಡಿಯೋವನ್ನ ತಮ್ಮನ್ನ ತಗೊಂಡ್ಬರ್ತೀನಿ. ಇಲ್ಲಿವರೆಗೆ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.